ಆತ್ಮೀಯರೇ, ಶಿವಮೊಗ್ಗ ಧರ್ಮಕ್ಷೇತ್ರದ ಪ್ರಧಾನಾಲಯವು ಮೌಂಟ್ ಕಾರ್ಮೆಲ್ ಅಂದರೆ ಕಾರ್ಮೆಲ್ ಮಾತೆಯ ಹಬ್ಬಕ್ಕಾಗಿ ಸಿದ್ಧಗೊಂಡಿದೆ. ಇದೇ ಜುಲೈ 6ರಂದು ಧ್ವಜಾರೋಹಣದ ಮೂಲಕ ಈ ಹಬ್ಬಕ್ಕೆ ಚಾಲನೆಯನ್ನು ನೀಡಲಾಯಿತು. ತದನಂತರ 9 ದಿನಗಳ ಭಕ್ತಿ ಕಾರ್ಯ ನಡೀತಾ ಇರುವ ಈ ಸ್ಥಳ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಧರ್ಮಾಧ್ಯಕ್ಷರಾದ ನಮ್ಮ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿ ಡುಮಿಂಗ್ ಡಯಸ್ ರವರು ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಲಿದ್ದಾರೆ. ಸಾಯಂಕಾಲ ಬಲಿಪೂಜೆಯನ್ನು ಅರ್ಪಿಸಿ ತೇರು ಮೆರವಣಿಗೆ ನಮ್ಮ ಶಿವಮೊಗ್ಗದ ರಾಜ್ಯ ಬೀದಿಗಳಲ್ಲಿ ಮಾಡಲಿದ್ದಾರೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇವೆ. ಇದೊಂದು ಬಹಳ ಸಂವೇದನಾತ್ಮಕವಾದ ಹಬ್ಬ, ಫೀಲಿಂಗ್ಸ್ ಮತ್ತು ಇಮೋಷನ್ ಇರುವ ಹಬ್ಬವಾಗಿದೆ. ಏಕೆಂದರೆ ಬಹಳ ವರುಷಗಳ ಹಿಂದೆ ಇಲ್ಲಿ ನೆರೆ ಬಂದು ಇಲ್ಲಿಯ ನದಿ ತುಂಬಿ ತುಳುಕಿದಾಗ ಜನರೆಲ್ಲರೂ ಭರವಸೆ ಕಳ್ಕೊಂಡಾಗ ಹಬ್ಬದ ಸಿದ್ಧತೆಯನ್ನು ನಮ್ಮ ಈ ಸೇಕ್ರೆಡ್ ಹಾರ್ಟ್ ಪ್ರಧಾನಾಲಯದಲ್ಲಿ ಮಾತೆಯ ಭಕ್ತಿಯನ್ನು ಮಾಡಲಾಗಿತ್ತು. ಆ ಪ್ರತಿಮೆಯನ್ನು ಯಾವಾಗ ಕೊಂಡೊಯ್ದು ಉತ್ತರಿಕೆಯನ್ನು ಗುರುಗಳು ಪ್ರಾರ್ಥಿಸಿ ನೀರಿನಲ್ಲಿ ಹಾಕಿದರೋ ಆ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಸಮಸ್ಯೆಗಳು, ನೆರೆ ಹಾವಳಿ ಕಮ್ಮಿಯಾಯಿತು. ಅಂದಿನಿಂದ ಇಂದಿನ ತನಕ ಈ ಹಬ್ಬ ಭ್ರಾತೃತ್ವದ, ಸಹೋದರತ್ವದ ಹಬ್ಬವಾಗಿದೆ. ಕ್ರೈಸ್ತರು ಮಾತ್ರವಲ್ಲ, ಈ ಊರಿನ ಎಲ್ಲ ಧಾರ್ಮಿಕ ಬಾಂಧವರು, ಬಂಧು ಬಾಂಧವರು ಬಂದು ಈ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಸುಂದರವಾಗಿ ಕಂಗೊಳಿಸುವ ದೇವಾಲಯವನ್ನು ನೀವು ನೋಡಬಹುದು. ಇನ್ನು ಹೆಚ್ಚು ಅಲಂಕಾರಗಳು ಇನ್ನೆರಡು ದಿನಗಳಲ್ಲಿ ನಡೆಯಲಿವೆ. 16ನೇ ತಾರೀಕಿನಂದು ಹಬ್ಬ. ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತೇವೆ. ನಾವು ಇಲ್ಲಿ ಪ್ರವೇಶ ಮಾಡುವಾಗ ತಾಯಿ ಮರಿಯಮ್ಮನವರ ಪ್ರತಿಮೆಯನ್ನು ನಾನು ನಿಮಗೆ ದೂರದಿಂದ ತೋರಿಸ್ತಾ ಇದ್ದೀನಿ. ಭಾಳ ಸುಂದರವಾಗಿ ಮಾಡಿದ್ದಾರೆ. ನಾನು ಫಾದರ್ ಫ್ರ್ಯಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರದ ಗುರು, ಯುವ ನಿರ್ದೇಶಕರು. ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಈ ಪ್ರಧಾನಾಲಯದಲ್ಲಿ ನೀವು ಕೊಟ್ಟ ಈ ವಿಶೇಷ ಭಕ್ತಿಗಾಗಿ ಸ್ತೋತ್ರ. ಸುತ್ತೇನೆ ಪ್ರಧಾನಾಲಯದ ಮುಂದೆ ಎಲ್ಲ ಕೋರಿಕೆಗಳನ್ನು ಆಲಿಸಿರಿ, ಕೇಡುಗಳಿಂದ ರಕ್ಷಿಸಿರಿ. ಈ ದಿನಗಳಲ್ಲಿ ನಮಗೆ ಉತ್ತಮ ಮಳೆ ಬೇಕಾಗಿದೆ, ಮಳೆಯನ್ನು ಕರುಣಿಸಿರಿ. ಎಲ್ಲ ನಿರುದ್ಯೋಗಿಗಳ ಮೇಲೆ, ಎಲ್ಲ ರೈತರ ಮೇಲೆ, ಕುಟುಂಬಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ವಿಶ್ವದಲ್ಲಿರುವ ಎಲ್ಲ ಅಂಧಕಾರ ಶಕ್ತಿಗಳು ನಿಷ್ಕ್ರಿಯಗೊಳ್ಳಲಿ. ಸುಳ್ಳು, ಮೋಸ, ವಂಚನೆಯ ಆತ್ಮ, ಭಯೋತ್ಪಾದನೆ ಆತ್ಮ ದೂರವಾಗಲಿ. ಸಮಾಧಾನ ಭೂಖಂಡಗಳ ಮೇಲೆ, ಎಲ್ಲ ರಾಷ್ಟ್ರಗಳ ಮೇಲೆ ಇಳಿದು ಬರಲಿ. ಶಾಂತಿ, ಸಮಾಧಾನ, ಪ್ರೀತಿ, ಕ್ಷಮೆ ಎಲ್ಲೆಡೆ ರಾರಾಜಿಸಲಿ. ತಾಯಿ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸರ್ವಶಕ್ತ ಕರುಣಾಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಜೈ ಯೇಸು ಕ್ರಿಸ್ತ.